ಇನ್ನು ಕರಾವಳಿಯಲ್ಲಿ ಮತ್ತೆ ಆಕ್ಟಿವ್ ಆಗಿದೆಯಾ ನಿಷೇಧಿತ PFI ಸಂಘಟನೆ? ಇದರ ಬಗ್ಗೆ ಅನುಮಾನಗಳಿತ್ತು, ಈಗ ಒಂದು ಸ್ವಲ್ಪ ಕನ್ಫರ್ಮ್ ಆಗ್ತಾ ಇದೆ. ಅಕ್ರಮ ಪಿಸ್ತೂಲ್ ಮಾರಾಟ ಜಾಲ ಪ್ರಕರಣದ ಹಿಂದೆ ನಿಷೇಧಿತ PFI ಸಂಘಟನೆ ಇದೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಈಗ ಅಕ್ರಮ ಪಿಸ್ತೂಲ್ ಮಾರಾಟ ಜಾಲವನ್ನು ಭೇದಿಸಿದ್ದಾರೆ ಮಂಗಳೂರು CCB ಅವರು. ಕೇರಳದ ನಟೋರಿಯಸ್ ವೆಪನ್ ಡೀಲರ್ ಅಬ್ದುಲ್ ಲತೀಫ್ ಅಂತ ಅವನು ಸೇರಿದಂತೆ 5 ಬಂಧಿಸಲಾಗಿದೆ. ಅಬ್ದುಲ್ ಲತೀಫ್, ಮನ್ಸೂರ್, ನೌಫಾಲ್, ಮೊಹಮ್ಮದ್ ಅಸ್ಗರ್ ಇವರೆಲ್ಲರನ್ನೂ ಕೂಡ ಬಂಧಿಸಿದ್ದಾರೆ. ಈ ಬಂಧಿತರಿಂದ 3 ಪಿಸ್ತೂಲ್ ಹಾಗೂ 6 ಜೀವಂತ ಗುಂಡುಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂಬೈಯಿಂದ ನಡೀತಾ ಇತ್ತಂತೆ ಅಕ್ರಮ ಪಿಸ್ತೂಲ್ ಸರಬರಾಜು ಜಾಲ. ಯಾರಿಗೆ ಅಂದರೆ ಸಮಾಜಘಾತುಕ ಶಕ್ತಿಗಳಿಗೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇತ್ತು ಈ ಗ್ಯಾಂಗ್ ಅಂತ ಗೊತ್ತಾಗಿದೆ. ಅದು ಏನು, ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಒಂದು ಮಿಸ್ಫೈರಿಂದ. ಇವ್ರ ಹತ್ರ ಯಾರು ಪಿಸ್ತೂಲನ್ನು ಕೊಂಡುಕೊಂಡಿದ್ನೋ ಅವನು ಒಂದು ಮಿಸ್ಫೈರ್ ಮಾಡ್ತಾನೆ. ಪೊಲೀಸರು ಅವನನ್ನು ಹಿಡಿದು ನಿನಗೆ ಎಲ್ಲಿ ಬಂತಪ್ಪ ಪಿಸ್ತೂಲು ಏನು ಎತ್ತ ಅಂತ ವಿಚಾರಣೆ ಮಾಡಿದಾಗ ಇವ್ರ ಹೆಸರೆಲ್ಲ ಬಾಯ್ಬಿಟ್ಟಿರೋದು ಅವನು. ಇವರೆಲ್ಲ ಯಾರು ಅಂದರೆ ಮೊದಲು PFIನಲ್ಲಿ ಸಕ್ರಿಯರಾಗಿದ್ದರು ಇವರೆಲ್ಲ. ಅದರ ಅರ್ಥ ಮಂಗಳೂರು ಭಾಗದಲ್ಲಿ ಈಗಲೂ ಕೂಡ PFI ಕಾರ್ಯಕರ್ತರು ಸಕ್ರಿಯವಾಗಿದ್ದಾರೆ, ಜೊತೆಗೆ ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜಘಾತುಕರಿಗೆ ಪಿಸ್ತೂಲ್ ಒದಗಿಸ್ತಾ ಇದ್ದಾರೆ. PFI ಕೇಡರ್ಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಾ ಇದ್ದಂತೆ ಈ ಅಬ್ದುಲ್ ಲತೀಫ್, ಇವನೇ ಕೇರಳ ಮೂಲದವನು. ವಾಮಂಜೂರಿನಲ್ಲಿ ಜನವರಿ 6ನೇ ತಾರೀಕು ಒಂದು ಮಿಸ್ಫೈರ್ ಪ್ರಕರಣ ನಡೆದಿತ್ತು. ಆ ಮಿಸ್ಫೈರ್ ಮಾಡಿದವನಿಗೆ ಪಿಸ್ತೂಲನ್ನು ಒದಗಿಸಿದ್ದೇ ಈ ಅಬ್ದುಲ್ ಲತೀಫ್. ಮಿಸ್ಫೈರ್ ಮಾಡಿದ್ದ ಇಮ್ರಾನ್ಗೆ ಪಿಸ್ತೂಲ್ ನೀಡಿದ್ದೇ ಅಬ್ದುಲ್ ಲತೀಫ್. ಈಗ ಗೊತ್ತಾಗ್ತಾ ಇದೆ, ಓಹೋ ಇವರೆಲ್ಲ ಏನೋ ನಡೆಸ್ತಾ ಇದ್ದಾರೆ. ಮುಂಬೈಯಿಂದ ಪಿಸ್ತೂಲ್ ತರಿಸೋದು, ಅದನ್ನು ಬೇಕಾದ ಯಾರಿಗೆ ಬೇಕೋ ಅವ್ರಿಗೆ ಮಾರಾಟ ಮಾಡೋದು. ಆ ಪಿಸ್ತೂಲ್ ತಗೊಂಡವ್ರು ಏನು ಸುಮ್ಮನೆ ಇರ್ತಾರ, ಅವರು ಈ ಥರದ್ದೇನೋ ವಿಧ್ವಂಸಕ ಕೃತ್ಯಕ್ಕೆ ಯೂಸ್ ಮಾಡ್ತಾರೆ. ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಟ್ಟಾರೆ 3 ಕಡೆ ದಾಳಿ ಮಾಡಿ ಒಟ್ಟಾರೆ ಅವರು 5 ಜನಗೆ ಈಗ 3 ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. 3 ಕಂಟ್ರಿ ಮೇಡ್ ಪಿಸ್ಟಲ್ಸ್, ಆಮೇಲೆ 6 ಲೈವ್ ರೌಂಡ್ ಸೀಸ್ ಮಾಡಿದ್ದಾರೆ. ಸುಮಾರು ಒಂದು 40 ಲಕ್ಷ ಬೆಲೆದು ವೆಪನ್ಸ್ ಮತ್ತು ಕಾರ್ ಸೀಸ್ ಮಾಡಿದ್ದಾರೆ. ಒನ್ ಪಾಯಿಂಟ್ ಆಫ್ ಇನ್ಫಾರ್ಮೇಶನ್ ಈಸ್ ಸೇಯಿಂಗ್ ದಟ್ ದೇ ಆರ್ ಸಮ್ ಆಫ್ ದೆಮ್ ವರ್ ಪಾರ್ಟ್ ಆಫ್ ದ ಬ್ಯಾಂಡ್ ಆರ್ಗನೈಸೇಷನ್ PFI, but it need to be verified. All these 3 cases are interconnected and main mastermind is Abdul Latif. ಆ್ಯಂಡ್ ಇವರು ಎತ್ತಿಂದ ಮುಂಚೆ 13 ಆರ್ಮ್ಸ್ ಆ್ಯಕ್ಟ್ ಕೇಸಸಲ್ಲಿ ಶಾಮೀಲಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡೆಯೋಣ. ಸುಕ್ಪಾಲ್, ಈಗ ಬಂಧಿತ 5 ಜನ ಅಬ್ದುಲ್ ಲತೀಫ್, ಮನ್ಸೂರ್, ನೌಫಾಲ್ ಇವರೆಲ್ಲರೂ ಕೂಡ ಈ ಹಿಂದೆ PFI ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದವರಾ? ಇವ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಇದಾರ ಹಾಗಾದರೆ ಆಕ್ಟಿವ್ ಆಗಿ ಅಂತ? ಹೌದು ಅರವಿಂದ್, ಈ ಅಬ್ದುಲ್ ಲತೀಫ್ ಸೇರಿ ಯಾರು 5 ಜನ ಬಂಧನಕ್ಕೊಳಗಾಗಿದ್ದಾರೆ ಅವರೆಲ್ಲರೂ ಕೇರಳ ಮೂಲದವರು. ಜೊತೆಗೆ ಕೇರಳದಲ್ಲಿ PFI ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಆಕ್ಟಿವ್ ಇದ್ದಂಥ ಕಾರ್ಯಕರ್ತರು. ಇವರು ಸಾಕಷ್ಟು ಕುಕೃತ್ಯಗಳಲ್ಲಿ ಭಾಗಿಯಾದವರು, ಜೊತೆಗೆ ಕೇರಳದ ರೌಡಿ ಶೀಟರ್ ಆಗಿರುವಂಥವರು ಈ ಎಲ್ಲ ವ್ಯಕ್ತಿಗಳು. ಹಾಗಾಗಿ ಇವರು ಮುಂಬೈನಿಂದ ಈ ರೀತಿಯಾಗಿ ಅಕ್ರಮ ಪಿಸ್ತೂಲ್ ಸೇರಿ ಇತರೆ ಶಸ್ತ್ರಾಸ್ತ್ರಗಳನ್ನು ಸಾಗಾಟ ಮಾಡ್ತಾಯಿದ್ರು. ಅದನ್ನು ಕೇರಳ ಮತ್ತು ಮಂಗಳೂರು ಭಾಗಕ್ಕೆ ಮಾರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ಈಗ ಅವರನ್ನು ಬಂಧನ ಆದ ಬಳಿಕ ಸಾಕಷ್ಟು ಮಾಹಿತಿಗಳು ಹೊರಗೆ ಬಿದ್ದಿರುವಂಥದ್ದು. ಇದರಲ್ಲೂ ಈ ಪ್ರಕರಣ ಹೊರಬಿರಲಿಕ್ಕೂ ಕಾರಣ ಇರುವಂಥದ್ದು ಕಳೆದ ಜನವರಿ 6ನೇ ತಾರೀಕಿನಂದು ಮಂಗಳೂರಿನ ವಾಮಂಜೂರಿನಲ್ಲೊಂದು ಮಿಸ್ಫೈರಿಂಗ್ ಆಗುತ್ತೆ. ಆ ಮಿಸ್ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಓರ್ವ ಸಫ್ವಾನ್ ಅನ್ನುವಂಥ ಆತನ ಮೇಲೆ ಒಂದು ಫೈರಿಂಗ್ ಆಗುತ್ತೆ. ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆ ಬಳಿಕ ವಿಚಾರಣೆ ಮಾಡಿದಾಗ ಈ ಮಿಸ್ಫೈರ್ ಮಾಡಿದಂಥವರು ಬದ್ರುದ್ದೀನ್ ಮತ್ತು ಇಮ್ರಾನ್ ಅನ್ನುವಂಥ 2 ವ್ಯಕ್ತಿಗಳು. ಇವರ ಹತ್ರ ಅಕ್ರಮವಾದಂಥ ಪಿಸ್ತೂಲ್ ಇತ್ತು ಅನ್ನುವಂಥದ್ದು ತನಿಖೆ ವೇಳೆ ಬೆಳಕಿಗೆ ಬರುತ್ತೆ. ಹಾಗಾಗಿ ಈ ಬದ್ರುದ್ದೀನ್, ಇಮ್ರಾನ್ ಮತ್ತು ಗಾಯಗೊಳಗಾಗಿರುವಂಥ ಸಫ್ವಾನ್ ಇವರು 3 ಜನರು ಮಂಗಳೂರಿನ PFI ಕಾರ್ಯಕರ್ತರು. PFI ಇದ್ದಾಗ ಭಾಳಷ್ಟು ಆ್ಯಕ್ಟಿವ್ ಇದ್ದಂಥ ಕಾರ್ಯಕರ್ತರು. ಹಾಗಾಗಿ ಅವರಿಗೆ ಎಲ್ಲಿಂದ ಈ ಒಂದು ಅಕ್ರಮ ಪಿಸ್ತೂಲ್ ಬಂದಿತ್ತು, ಯಾಕಾಗಿ ಬಂದಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಆ ಬಳಿಕ ಗೊತ್ತಾಗಿರುವಂಥದ್ದು ಕೇರಳದ ಈ ಅಬ್ದುಲ್ ಲತೀಫನೇ ಇಮ್ರಾನ್ಗೆ ಅಕ್ರಮವಾಗಿ ಪಿಸ್ತೂಲನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ತನಿಖೆ ನಡೆಸಿ ಈ ಲತೀಫನ್ನು ಪೊಲೀಸರು, ಮಂಗಳೂರಿನ CCB ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮುಂಬೈನಿಂದ ಈತ ಅಕ್ರಮವಾಗಿ ಪಿಸ್ತೂಲ್ಗಳನ್ನು ಸಾಗಾಟ ಮಾಡ್ತಿದ್ದ. ಅದರಲ್ಲೂ ಮಂಗಳೂರಿನಲ್ಲಿ ಭಾಳಷ್ಟು ಜನರಿಗೆ ಈ ಅಕ್ರಮವಾಗಿ ಪಿಸ್ತೂಲ್ ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಿದ್ದ ಅನ್ನುವಂಥದ್ದನ್ನು ಆತ ಒಪ್ಪಿಕೊಂಡಿದ್ದಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು, ಮುಖಂಡರ ಜೊತೆ ಈ ರೀತಿಯಾದಂಥ ಅಕ್ರಮ ಪಿಸ್ತೂಲು ಯಾಕೆ ಇದೆ, ಅವರು ಯಾಕೆ ಇಲ್ಲಿಗೆ ತರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಲ್ಲಿರುವಂಥ ಒಂದು ಭಾಳಷ್ಟು ಅನುಮಾನದ
ವಿಷಯ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಇದು ಇಲ್ಲಿರುವಂಥ ಈಗಿನ PFI ಆ ಸಂದರ್ಭದಲ್ಲಿದ್ದಂಥ PFI ಕಾರ್ಯಕರ್ತರು ಈಗ ಯಾಕೆ ಪಿಸ್ತೂಲ್ಗಳನ್ನು ತರಿಸ್ಕೊಂಡಿದ್ದಾರೆ, ಅವರು ಯಾವುದಾದ್ರೂ ಒಂದು ಸಂಚನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿರುವಂಥದ್ದು. ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.